Hello, my dear students. So, we are discussing the chapter that is microorganisms, friend and foe. Microorganisms, friend and foe. Friend and foe. So, how much we have discussed? We have discussed a lot of concepts. So, where the microorganisms, how they are useful to us, and how bacteria is useful to us, then how yeast is useful to us, that all we discussed. Okay, sorry. Sorry. Now we have to discuss antibiotics. Again discuss ಮಾಡೋಣ ನಾವು antibiotics. So we will discuss antibiotics now. What are antibiotics? What are their uses? Antibiotics ಅಂದ್ರೆ ಏನು, ಅದರ uses ಏನೇನು? Antibiotics are medicines that can kill or stop the growth of disease causing microorganism. For example, penicillin. So antibiotics everywhere, these are the medicines that can kill or stop the growth of disease causing microorganisms. Antibiotics are the medicines. Antibiotics are the medicines. Antibiotics are the medicines that can kill or stop the growth of disease. That can kill or stop the growth of the disease. Stop the growth of disease. Stop the growth of disease. Okay. Disease causing microorganism. Disease causing microorganism. So example ಯಾವುದು? Penicillin. ನೋಡಿ, ಆಂಟಿಬಯೋಟಿಕ್ಸ್ ತಗೋತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜ್ವರ ಬಂದು ಅಥವಾ ನನಗೆ ಜ್ವರ ಬಂದು ಅಂದ್ರೆ ವಾಟ್ ವಿ ಟೇಕ್ ಈಸ್ ಆಂಟಿಬಯೋಟಿಕ್. ಒಂದು ಟ್ಯಾಬ್ಲೆಟ್ ಹೋಗಿ ತಗೋತೀವಿ, ದಟ್ ಈಸ್ ಆಂಟಿಬಯೋಟಿಕ್. ಅಥವಾ ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡ್ತಾರೆ, ದಟ್ ಇಂಜೆಕ್ಷನ್ ಈಸ್ ಆಂಟಿಬಯೋಟಿಕ್. ಸೊ ದಟ್ ಇಂಜೆಕ್ಷನ್ ಒಳಗೆ 90% ಆಫ್ ದ ಟೈಮ್ ಪೆನ್ಸಿಲಿನ್ ಇರ್ತದೆ. ನಿಮ್ಗೆ ಜ್ವರ ಬರಲಿ, ನೆಗಡಿ ಬರಲಿ, ಏನೇ ಬರಲಿ, ಟೈಫಾಯ್ಡ್ ಆಗಲಿ, ಏನಾಗಲಿ, ಸೊ 90% ಏನು ಪೆನ್ಸಿಲಿನ್ ಇರ್ತದೆ ಡಾಕ್ಟರ್ ಮಾಡೋ ಇಂಜೆಕ್ಷನ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನ್ಸಿಲಿನ್ ಇರ್ತಾವೆ, ಕಂಟೆಂಟ್ಸ್ ಬೇರೆ ಇರ್ತಾವೆ. ಆಂಟಿಬಯೋಟಿಕ್ಸ್ ಅಂದ್ರೆ ಏನು? ಬಯೋಟಿಕ್ಸ್. ಬಯೋಟಿಕ್ಸ್ ಅಂದ್ರೆ ನಮ್ಮ ಬಾಡಿ ಒಳಗಾಗುವಂತ ಪ್ರೊಸೆಸಸ್ಗಳು. ಬಯೋಟಿಕ್ಸ್. ಬಯೋ ಅಂದ್ರೆ ಜೀವ, ಟಿಕ್ಸ್ ಅಂದ್ರೆ ಏನು? ಮೈಕ್ರೋ ಆರ್ಗ್ಯಾನಿಸಮ್, ವೈರಸ್ ಅಥವಾ ಬ್ಯಾಕ್ಟೀರಿಯಾ, ದೀಸ್ ಆರ್ ಬಯೋಟಿಕ್ಸ್. ಇವಕ್ಕೆ ಅಪೋಸಿಟ್ ಆಗೋದು ಆಂಟಿ ಅಂದ್ರೆ ಅಪೋಸಿಟ್. ಸೊ ಆಂಟಿಬಯೋಟಿಕ್ಸ್ ಅಂದ್ರೆ ಮೆಡಿಸಿನ್ಸ್. ಇವು ಏನ್ ಮಾಡ್ತಾವು? ದೇ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಸಾರಿ that kill or stop the growth of disease causing microorganism. ಒಂದು ವೈರಸ್ ಅದ ತಿಳ್ಕೊರಿ, ವೈರಸ್ ಗ್ರೋ ಆಗೋತ ಹೊಂಟದ, ಬ್ಯಾಕ್ಟೀರಿಯಾ ಗ್ರೋ ಆಗೋತ ಹೊಂಟದ. ಸೊ ಫಾರ್ ಎಕ್ಸಾಂಪಲ್ ನಾನು ತಗೊಳ್ಳೋದು ಮಂಪ್ಸ್, ಮಂಗ್ಯಾನ್ ಬಾವು ಬಂದಿರ್ತದ ನಿಮಗೆ ಬಂದಾಗ, ಓಕೆ ಬಂದಿರ್ತದಲ್ಲ, ಒಂದ್ ವೇಳೆ ಬಂದಿತ್ತಂದ್ರ ಸೊ ಅವಾಗ ಏನಾಗ್ತದ? ಸೊ ಈ ಪಾರ್ಟ್ಸ್ ಎಲ್ಲ ಉಬ್ಲಿಕ್ಕತ್ತಾವ. ಸೊ ಇನ್ಸೈಡ್ ಏನಾಗ್ತದ? ವೈರಸ್ ಬೆಳಿಲಿಕ್ಕತ್ತದ. ದಿಸ್ ವೈರಲ್ ಡಿಸೀಸ್. ಮೊದಲು ಸಾಂದ್ ಇರ್ತದ, ಆಮೇಲೆ ದೊಡ್ಡದಾಕೋತ ಹೋಗ್ತಾವ ಇವು ಗಲ್ಲಗಳು. So virus, it starts increasing. So when penicillin is applied, when the tablets are given, so those tablets will kill those viruses and they stop the growth of viruses regularly. So those kind of are called antibiotics. ನಿಮ್ ಜ್ವರ ಬಂದಾಗ, ಜ್ವರ is also viral infection. So virus ಹೆಚ್ಚಾಕತ್ತ ಹೋಗ್ತಿರ್ತದ ಬಾಡಿ ಒಳಗೆ. ಸೊ ಅದರಿಂದ ಹೀಟ್ ಹೆಚ್ಚಾಗಿರ್ತದ. ಸೊ ಅದನ್ನ ಕಿಲ್ ಮಾಡಲಿಕ್ಕೆ, ಜ್ವರವನ್ನ, ಮೈಕ್ರೋ ಆರ್ಗ್ಯಾನಿಸಮ್ ಅನ್ನ ಕಿಲ್ ಮಾಡಲಿಕ್ಕೆ, ಆ ವೈರಸ್ ಅನ್ನ ಗ್ರೋತ್ ಕಡಿಮೆ ಮಾಡಲಿಕ್ಕೆ ವಿ ಯೂಸ್ ಆಂಟಿಬಯೋಟಿಕ್ಸ್. ಸೊ ನಾವೇನು ಯೂಸ್ ಮಾಡ್ತೀವಿ? ಆಂಟಿಬಯೋಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ.
ಎಸ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಆಂಟಿಬಯೋಟಿಕ್ಸ್. ಯಾರು ಡಿಸ್ಕವರ್ ಮಾಡಿದ್ರಿ ಇದನ್ನು ಪೆನ್ಸಿಲಿನ್? ಅಲೆಕ್ಸಾಂಡರ್ ಫ್ಲೆಮಿಂಗ್ ಇನ್ 1929. ದಿಸ್ ಇಸ್ ಇಂಪಾರ್ಟೆಂಟ್. ಹೂ ಡಿಸ್ಕವರ್ಡ್ ಪೆನ್ಸಿಲಿನ್ ಅಂತ ಕೇಳ್ತಾರೆ. ಈ ಪೆನ್ಸಿಲಿನ್ ಡಿಸ್ಕವರ್ ಮಾಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಅಲೆಕ್ಸಾಂಡರ್ ಫ್ಲೆಮಿಂಗ್ in 1929. In 1920. Alexander Fleming in 1929. So for that he got the Nobel Award also. Alexander Fleming. Okay, he got the Nobel Award for that also. Okay. So Alexander Fleming in 1929. So not Nobel Awards ಯಾಕೆ ಕೊಡ್ತಾರೆ ಅದೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. So Nobel Awards is given by the country Sweden. Sweden ಅನ್ನೋ ದೇಶ Nobel Awards ಅನ್ನು ಕೊಡ್ತದೆ. So it started in the year 1906. This is extra information I'm giving. 1906 ಒಳಗೆ Nobel Award ಕೊಡೋದು ಚಾಲು ಆಯಿತು. So it is given in 6 areas. 6 areas ಆಗಿ ಕೊಡ್ತಾರೆ. ಮ್ಯಾಥ್ಸ್ ಒಂದು ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 areas, ಎಕನಾಮಿಕ್ಸ್, ಪೀಸ್ ಆ್ಯಂಡ್ ಸೋಷಿಯಲ್ ವರ್ಕ್. ಸೊ ಈ 6 ಏರಿಯಾದಾಗ ಕೊಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಕನಾಮಿಕ್ಸ್, ಪೀಸ್ ಅಂದರೆ ಶಾಂತಿಗಾಗಿ, ದೆನ್ ಸೋಷಿಯಲ್ ವರ್ಕ್. ಸೊ ಫಾರ್ in all these 6 sections the Nobel Award is given. Okay, which are the 6 sections? Physics, chemistry, biology, economics, peace and social work. ಸೊ ಕೊಡ್ತಾರೆ. ಎದಕ್ಕೆ Nobel Award ಸ್ಟಾರ್ಟ್ ಆತಂದ್ರೆ ಒಂದು ಮಸ್ತ್ ಸ್ಟೋರಿ ಅದು. ಸೊ ಅಲ್ಫ್ರೆಡ್ ನೋಬೆಲ್ ಅಂತ ಸೈಂಟಿಸ್ಟ್. ಸೊ ಅವ್ನು ಏನು ಮಾಡಿದ್ದ, ಒಂದು ಡೈನಾಮೈಟ್ ಕಂಡು ಹಿಡ್ದ. ಡೈನಾಮೈಟ್ ಅಂದ್ರೆ ಏನು ಅದರ ಅರ್ಥ? ಸೊ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ಆಫ್ ಹೀಟ್ ಎನರ್ಜಿ. ಸೊ ಆ ಥರದ ಒಂದು ಇನ್ವೆನ್ಷನ್ ಮಾಡಿದ ಅಲ್ಫ್ರೆಡ್ ನೋಬೆಲ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್. ಸೊ ಅವ್ನು ಏನು ಹೋಪ್ ಇಟ್ಕೊಂಡಿದ್ದ ಅಂದರೆ, ಸೊ ಇದರಿಂದ ಹೀಟ್ ಎನರ್ಜಿ ಏನು ರಿಲೀಸ್ ಆಗ್ತದಲ್ಲ, ಇದು ಒಳ್ಳೆ ಪರ್ಪಸ್ ಯೂಸ್ ಆಗ್ತದೆ, ಕರೆಂಟ್ ಜನರೇಟ್ ಮಾಡೋಕ್ಕೂ ಅಥವಾ ಇನ್ಯಾವುದೋ ಒಳ್ಳೆ ಪರ್ಪಸ್ಸಿಗೂ. ಸೊ ಹೀಟ್ ಎಲ್ಲಿ ಹೆಚ್ಚಬೇಕಾಗ್ತದೆ ಅಲ್ಲಿ ಯೂಸ್ ಆಗ್ತದೆ ಅಂದ್ಕೊಂಡಿದ್ದ. ಬಟ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ದಟ್ ಡೈನಾಮೈಟ್ ಫಾರ್ ಡಿಸ್ಟ್ರಾಯಿಂಗ್ ಪರ್ಪಸಸ್. ಅಂದ್ರೆ ಬಾಂಬ್ಗಳನ್ನು ಒಬ್ಬರ ಮೇಲೆ ಇನ್ನೊಬ್ಬರು ಒಗಿಲಿಕ್ಕೆ, ಯುದ್ಧಗಳಲ್ಲಿ ದೇ ಸ್ಟಾರ್ಟೆಡ್ ಯೂಸಿಂಗ್ ದೋಸ್ ಡೈನಾಮೈಟ್ಸ್ ಇನ್ ಡಿಫ್ರೆಂಟ್ ಪರ್ಪಸಸ್. ಓಕೆ, ಸೊ ಅವಾಗ ಏನಾಯ್ತು, ಅವನು ಒಂದೇನು ಇನ್ವೆನ್ಷನ್ ಮಾಡಿದ್ದ ಅದರಿಂದ ಏನಾಗ್ಲಿಕ್ಕತ್ತು, ಜೀವಗಳು ಹೊಂಟು. ಸೊ ಹೀ ಡಿಡ್ ದಟ್ ಇನ್ವೆನ್ಷನ್ ಫಾರ್ ದ ಫೇವರಿಂಗ್ ದ ಲೈಫ್, ಬಟ್ ಆಕ್ಚುಲಿ ಇಟ್ ಈಸ್ ಅನ್ಫೇವರಿಂಗ್ ಲೈಫ್. ದ ಲೈಫ್ಸ್ ಆರ್ ಗೋಯಿಂಗ್, ಯುದ್ಧಕ್ಕಾಗಿ ಬಳಸ್ಕೊಳಕತ್ರು. ಅದರಿಂದ ಅವನಿಗೆ ಭಾಳ ಮನಸ್ಸಿಗೆ ನೋವಾಯಿತು. ಸೊ ಅದ್ರ ಸಲುವಾಗಿ ಏನು ಮಾಡಿದ, ಅವನ ಒಂದು ಏನು ಮಾಡಿದ, ಅದರಿಂದ ಬಂದಿರತಕ್ಕಂಥ ಒಂದು ಇದನ್ನು ಮಾಡಿ, ಆ ಇನ್ವೆನ್ಷನ್ದ ಬಂದಿರತಕ್ಕಂಥ ಅಮೌಂಟ್ ಎಲ್ಲ ಕುಡಿಸಿ ಅವನ ಏನು ಮಾಡಿದ, ಈ ಒಂದು ನೊಬೆಲ್ ಪ್ರೈಸನ್ನು ಸ್ಟಾರ್ಟ್ ಮಾಡಿದ. ಸೊ ಅದರ ಸಲುವಾಗಿ ಅವನ ಹೆಸರೇನು, ಅಲ್ಫ್ರೆಡ್ ನೋಬೆಲ್ ಇದ್ಲ. ಸೊ ಅವನ ಹೆಸರಲ್ಲಿನ ನೊಬೆಲ್ ಪ್ರೈಸನ್ನು ಸ್ಟಾರ್ಟ್ ಮಾಡಿದ್ರು ಸ್ವೀಡನ್ದವರು 1906 ಒಳಗೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಲ್ಲ ಮತ್ತು ಅಲ್ಫ್ರೆಡ್ ನೋಬೆಲ್ ನಾವು ಬೇರೆ 1906 ಸ್ಟಾರ್ಟ್ ಮಾಡಿದ್ರು. ಇಲ್ಲಿವರೆಗೂ ಕೊಡ್ತಾ ಬಂದಿದ್ದಾರೆ. ಈ 6 ಮೊದಲ ಎಕನಾಮಿಕ್ಸಿಗೆ ಕೊಡ್ತಿದ್ದಿಲ್ಲ, 1969 ಇದ್ರೆ ಅದನ್ನ ಆ್ಯಡ್ ಮಾಡಿದ್ರು, ಉಳಿದಿದ್ರು ಕೊಡ್ತಾರೆ. ಓಕೆ, ಸೊ ನೊಬೆಲ್ ಪ್ರೈಸ್ ತೊಗೊಂಡವ್ರು ನಮ್ಮಲ್ಲಿ ಅದಾರ 6 to 7 ಮೆಂಬರ್ಸ್ ಆರ್ ಫ್ರಮ್ ಅವರ್ ಇಂಡಿಯಾ. ಐ ಥಿಂಕ್ ರವೀಂದ್ರನಾಥ್ ಟ್ಯಾಗೋರ್ ಇಸ್ ದೇರ್, ಸಿ ವಿ ರಾಮನ್ ಇಸ್ ದೇರ್. ಸೊ ಐ ಥಿಂಕ್ ಸೋಷಿಯಲ್ ವರ್ಕ್ ಅನ್ನೋದಕ್ಕಿಂತ ದಿಸ್ ಈಸ್ ಕಾಲ್ಡ್ ಲಿಟ್ರೇಚರ್. ಸೋಷಿಯಲ್ ವರ್ಕ್ ಅಲ್ಲ, ಲಿಟ್ರೇಚರ್ ಆರ್ ಯು ಕ್ಯಾನ್ ದಿಸ್ ಒನ್ ಪೀಸ್ ಆರ್ ಸೋಷಿಯಲ್ ವರ್ಕ್. ಸೊ ಇಷ್ಟು ಕೊಡ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಎಕನಾಮಿಕ್ಸ್, ಪೀಸ್ ಆರ್ ಸೋಷಿಯಲ್ ವರ್ಕ್ ಆ್ಯಂಡ್ ಲಿಟ್ರೇಚರ್ ಇಷ್ಟು ಕೊಡ್ತಾರೆ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅಫ್ಕೋರ್ಸ್ ಲಿಟ್ರೇಚರಿಗೆ ತೊಗೊಂಡ್ರು. 1913 ಗೀತಾಂಜಲಿ ಅವ್ರದ್ದು ಬುಕ್ ಹೆಸರು, ಆ ಬುಕ್ಕಿಗೆ ಕೊಟ್ಟರು. ನಿಮ್ಮ ಸರ್ ಸಿ ವಿ ರಾಮನ್ ಕೊಟ್ಟಿದ್ದಾರೆ ನೊಬೆಲ್ ಪ್ರೈಸ್. ದೆನ್ ಹರ್ಗೋವಿಂದ ಖುರಾನ ಅಂತ ಬರ್ತಾರೆ, ಸೊ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಸೊ ದಿಸ್ ಆಲ್ ಆರ್ ಇಂಡಿಯನ್ಸ್ ದಟ್ ಹ್ಯಾವ್ ಗಾಟ್ ದ ನೊಬೆಲ್ ಪ್ರೈಸ್. ಮುಂದೆ ಅಮರ್ತ್ಯ ಸೇನ್ ಅಂತ ಬರ್ತಾರೆ, ಈ ಗಾಟ್ ದ ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್. ಲಾಸ್ಟ್ ನಮ್ಮ ಇಂಡಿಯಾದಿಂದ ಮತ್ತು ಈ ನೊಬೆಲ್ ಪ್ರೈಸ್ ಅವರಿಗೆ ಸಿಕ್ಕಿದ್ದು. ಇನ್ನೊಬ್ರು ಬರ್ತಾರೆ ಕೈಲಾಶ್ ಸತ್ಯಾರ್ಥಿ ಅಂತ ಬರ್ತಾರೆ. ಸೊ ಅವ್ರು ಏನು ಮಾಡಿದ್ರು, ಮಕ್ಕಳ ಬಗ್ಗೆ ಭಾಳ ಕೇರ್ ತೊಗೊಂಡಿದ್ರು. ಸೊ ಸಣ್ಣ ಮಕ್ಕಳ ಬಗ್ಗೆ ಅತಿಯಾದ ಕೇರ್ ತೊಗೊಂಡಿರೋದ್ರಿಂದ ಸೊ ರೀಸೆಂಟ್ಲಿ ಈ ಗಾಟ್ ದ ನೊಬೆಲ್ ಪ್ರೈಸ್, ಕೈಲಾಶ್ ಸತ್ಯಾರ್ಥಿ. ಸೊ ದೀಸ್ ಆರ್ ದ ನೊಬೆಲ್ ಪ್ರೈಸ್. ಇನ್ನೊಂದು 2-3 ಹೆಸರು ಬೈ ಮಿಸ್ಟೇಕ್ ನಾನು ಬರ್ತಿರ್ಬೋದು. ಸೊ ಓಕೆ, ಸೊ ನೊಬೆಲ್ ಪ್ರೈಸ್ ಬಗ್ಗೆ ಆಯಿತು. ನಮ್ಮ ಕಾನ್ಸೆಪ್ಟಿಗೆ ಬರೋಣ ಮಾತು, ಏನು ಹೋದ ಕಾನ್ಸೆಪ್ಟ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆಂಟಿಬಯೋಟಿಕ್ಸ್. ಓಕೆ, ಸೊ ಆಂಟಿಬಯೋಟಿಕ್ಸ್ ಆದ ನಂತರ
Just a minute, mobile was struck. Where do microorganisms live is over. So how yeast is useful to us, that is also over. Bacteria useful to us, that is also over. So antibiotics now we are doing. Who discovered penicillin? It is Alexander Fleming in 1929. Cure a variety of diseases. Antibiotics they cure the variety of diseases such as streptomycin, erythromycin and tetracycline that are made from bacteria and fungi. Bacteria ಮತ್ತು fungi ಆಗಿರತಕ್ಕಂತವು ಇವುಗಳನ್ನ variety of disease ಅನ್ನು ಕ್ಯೂರ್ ಮಾಡ್ತಾವೆ. And cure microbial infection in animals. They cure microbial infection in animals by mixing antibiotics with the feed of livestock and poultry, and control several plant diseases. They control the several plant diseases also. Okay, they cure a variety of diseases such as streptomycin, erythromycin and tetracycline that are made from bacteria and fungi. Bacteria ಮತ್ತು fungi ದಿಂದ ಆಗಿರುವಂತ ಇವುಗಳನ್ನ ಬ್ಯಾಕ್ಟೀರಿಯಾ ಮತ್ತು fungi ದಿಂದ ಆಗಿರತಕ್ಕಂತಹ variety of disease ಅನ್ನು ಕ್ಯೂರ್ ಮಾಡ್ತಾವು such as streptomycin, erythromycin and tetracycline that are made from the bacteria and fungi. Bacteria ಮತ್ತು fungi ದಿಂದ ಮಾಡಿರತಕ್ಕಂತ ಇವುಗಳನ್ನ ಯೂಸ್ ಮಾಡಲಾಗ್ತದೆ. Then they cure antibiotics. Cure microbial infection in animals, that is by mixing antibiotics with the feed of mixing antibiotics with the feed of livestock and poultry. Livestock ಅಂದ್ರೆ ಜೀವಂತ ಇರತಕ್ಕಂತ ಇದನ್ನ ಜೀವಿಗಳು ಅಂತಾವಲ್ಲ ಅದ್ರ ಜೋಡಿ ಆಂಟಿಬಯೋಟಿಕ್ಸ್ ಅನ್ನು ಮೇಕ್ ಮಾಡಿ ಪೋಲ್ಟ್ರಿ ಇದನ್ನ ಮಾಡಿ ಅದನ್ನ ಏನ್ ಮಾಡ್ತಾರೆ, ಇನ್ಫೆಕ್ಷನ್ ಅನ್ನ ಕ್ಯೂರ್ ಮಾಡ್ತಾರೆ. ಎಲ್ಲೇ ಅನಿಮಲ್ಸ್. ಕಂಟ್ರೋಲ್ ಸೆವರಲ್ ಪ್ಲಾಂಟ್ ಡಿಸೀಸ್. ಆಂಟಿಬಯೋಟಿಕ್ಸ್ ಏನ್ ಮಾಡ್ತಾವೆ, ಸೆವರಲ್ ಪ್ಲಾಂಟ್ ಡಿಸೀಸ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತವೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಓನ್ಲಿ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಸಂಬಂಧಿಸಿದಂಗೆ ಇದು ಇವತ್ತಿನ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ವಾಟ್ ಪ್ರಿಕಾಷನ್ಸ್, ಏನ್ ಪ್ರಿಕಾಷನ್ಸ್ ತಗೋಬೇಕು, ಶುಡ್ ಬಿ ಫಾಲೋಡ್ ವೈಲ್ ಟೇಕಿಂಗ್ ಆಂಟಿಬಯೋಟಿಕ್ಸ್ ಅಂಡ್ ವೈ. ಒಂದಿಷ್ಟು ಪ್ರಿಕಾಷನ್ಸ್ ತಗೋಬೇಕು. ಆಂಟಿಬಯೋಟಿಕ್ಸ್ ತಗೊಳ್ಳೋದ್ನಾಗ ಡೈರೆಕ್ಟ್ ಹಂಗ ತಗೊಳಿಕ್ ಬರೋದಿಲ್ಲ. ದೇರ್ ಮಸ್ಟ್ ಬಿ ಸಮ್ ಪ್ರಿಕಾಷನ್ಸ್. ವಿಚ್ ಆರ್ ದೋಸ್ ಪ್ರಿಕಾಷನ್ಸ್ ಅಂಡ್ ವೈ ಶುಡ್ ವಿ ಟೇಕ್ ದೋಸ್ ಪ್ರಿಕಾಷನ್ಸ್? Antibiotics should be taken only on the advice of the doctor, and one must complete the course the doctor prescribes. Nodri, antibiotics tagondri andre that should be taken only by the prescription of doctor or suggestion of doctor. Doctor ಹೇಳಿದ್ರೆ ಮಾತ್ರ ತಗೋಬೇಕು. ನನಗೆ ಗೊತ್ತದ ಅಂತ ಹೇಳಿ ಹೋಗಿ ಗುಳಿಗೆ ಅಂಗಡಿಯಿಂದ ತಗೊಂಬರಕ್ಕೆ ಬರೋದಿಲ್ಲ. And once the doctor prescribed, ಆ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕು. ಈಗ 5 ದಿನದ ಗುಳಿಗೆ ಬರೆದು ಕೊಟ್ಟಿರ್ತಾರೆ, ನಾವೇನು ಮಾಡ್ತೀವಿ 2 ದಿನ ಕರ ಮಾತ್ರ 3 ದಿನದ ಗುಳಿಗೆ ತಗೊಳಂಗ ಇಲ್ಲ ನಾವು. ಸೊ ಆ ಟೈಪು ಮಾಡಬಾರ್ದು. ಓಕೆ, ತಗೋಬೇಕೆಲ್ಲ ಗುಳಿಗೆ. ಆಂಟಿಬಯೋಟಿಕ್ಸ್ ಟೇಕನ್ ಇನ್ ರಾಂಗ್ ಡೋಸಸ್ ಮೇ ಟೇಕ್ ದ ಬಾಡಿ ರೆಸಿಸ್ಟೆಂಟ್ ಟು ಡ್ರಗ್ ಅಂಡ್ ಇಟ್ ಮೇ ನಾಟ್ ಇಫೆಕ್ಟಿವ್ ಟು ದ ಫ್ಯೂಚರ್. ಆಂಟಿಬಯೋಟಿಕ್ಸ್ ತಗೊಂಡ್ರೆ ಡ್ರಗ್ಗಿಗೆ ಏನು ಮಾಡುವುದು, ಅಫೆಕ್ಟ್ ಆಗ್ತದೆ, ಡ್ರಗ್ ಹೋಗ್ತದೆ, ಆರಾಮ ಆಗ್ತದೆ, ಬಟ್ ಫ್ಯೂಚರ್ ಒಳಗೆ ಅದು ಇಫೆಕ್ಟಿವ್ ಆಗಿರೋದಿಲ್ಲ. ಓಕೆ, ಫ್ಯೂಚರ್ ಒಳಗೂ ನಮ್ಮ ಬಾಡಿ ಇಫೆಕ್ಟಿವ್ ಆಗಬೇಕು ಅಂದ್ರೆ ಪ್ರಾಪರ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕು. Moreover, antibiotics may also kill the beneficial bacteria in the body. But antibiotics na one disadvantage ಅಂದ್ರೆ they also kill the beneficial bacteria in the body. Beneficial bacteria ಇರ್ತಾವ ನಮ್ಮ ಬಾಡಿ ಒಳಗೆ, ಯೂಸ್ಫುಲ್ ಬ್ಯಾಕ್ಟೀರಿಯಾ, ಅವುಗಳನ್ನು ಅದು ಕೊಲ್ತದೆ. Please note, antibiotics cannot cure cold and flu caused by viruses. Antibiotics cure ಮಾಡೋದಿಲ್ಲ ಕೋಲ್ಡ್ ಅಂಡ್ ಫ್ಲೂ, ಜ್ವರ ಮತ್ತು ಶೀತ. ನಿಮ್ಗೆ ಕೋಲ್ಡ್ ಆಗಿರ್ತದೆ ಅಥವಾ ಫ್ಲೂ ಬಂದಿರ್ತಾವಲ್ಲ, ಫೀವರ್ ಬಂದಿರ್ತಲ್ಲ, ದ್ಯಾಟ್ ಕ್ಯಾನ್ ನಾಟ್ ಬಿ ಕಂಟ್ರೋಲ್ಡ್ ಬೈ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಕ್ಯೂರ್ ಮಾಡೋದಿಲ್ಲ. ಬಟ್ ಇದೇನು ಮಾಡ್ತದೆ, ಆಂಟಿಬಯೋಟಿಕ್ಸ್ ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡ್ತದೆ. ಓಕೆ, ಸೊ ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ. ಸೊ ಬಟ್ ಪ್ರಾಪರ್ ಕೋರ್ಸ್ ಮುಗಿಸ್ಬೇಕು. ಒಟ್ಟು ಏನಾದರೂ ಕೂಡ ಡಾಕ್ಟರ್ ಹೇಳಿದ ಕೋರ್ಸ್ ಮುಗಿಸಿದ್ರೆ ಅಂದ್ರೆ ಏನಾಗ್ತದೆ, ಕೋರ್ಸ್ ಅಂದ್ರೆ ಏನು, ಅವು ಎಷ್ಟು ದಿನ ಟ್ಯಾಬ್ಲೆಟ್ ತಗೊಂಡಿರ್ತಾರಲ್ಲ ಆ ಕೋರ್ಸ್. ಮತ್ತು ಸಾಲಿ ಕಲಿ ಕೋರ್ಸ್ ತಿಳ್ಕೊಳಕ್ ಹೋಗ್ಬೇಡಿ. ಕೋರ್ಸ್ ಅಂದ್ರೆ ಪೀರಿಯಡ್ ಅಂತ, ಟೈಮ್ ಅಂದಾಗ ಕೋರ್ಸ್ ಅಂದ್ರೆ. ಸೊ ಅವ್ರಿಗೆ ನಿಮ್ಗೆ 5 ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಅಥವಾ 5 days ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, 7 days ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, 4 days ಕೊಟ್ಟಿದ್ರು, 3 days ಕೊಟ್ಟಿದ್ರು, ಅವನಷ್ಟು ಕಂಪ್ಲೀಟ್ ಮಾಡ್ಬೇಕು ನಾವು. ಇನ್ಕ್ಲೂಡಿಂಗ್ ಮೀ ನಾವು ಯಾರು ತಗೊಳ್ಳೋದೇ ಇಲ್ಲ ಟ್ಯಾಬ್ಲೆಟ್.
ಸೊ ಏನು ಮಾಡ್ತೀವಿ, ನಮ್ಗೆ 4 days ಟ್ಯಾಬ್ಲೆಟ್ ಕೊಟ್ಟಿದ್ರೆ 2 days ತೊಗೋತೀವಿ, 2 days ಅನ್ನೋದು ಆರಾಮ ಆಗ್ತದೆ ಆಲ್ಮೋಸ್ಟ್, ಇನ್ 2 days ಬಿಟ್ಟು ಬಿಡ್ತೀವಿ. ಸೊ ಹಂಗಾಗ್ಬಾರ್ದು. ಅವಾಗ ಏನಾಗ್ತೈತಿ, ಬಾಡಿ ಫುಲ್ ಅಡ್ಜಸ್ಟ್ ಆಗೋದಿಲ್ಲ. ಸೊ ಇನ್ನೊಮ್ಮೆ ಬರ್ಬೋದು ಅದು ಮತ್ತೆ ನಮ್ಗೆ ಇದೇನು ಬ್ಯಾಕ್ಟೀರಿಯಾ ಅಟ್ಯಾಕ್ ಅಥವಾ ವೈರಸ್ ಅಟ್ಯಾಕ್ನಾಗ ಇರ್ತದೆ, ಮತ್ತೆ ಅದು ಹೊಳಿ ಬರ್ಬೋದು. ಸೊ ಅದು ಕಂಪ್ಲೀಟಾಗಿ ಅವ್ನು ತಗೋಬೇಕು. ಸೊ ಐ ಹೋಪ್ ದಿಸ್ ಮಚ್ ಯು ಅಂಡರ್ಸ್ಟುಡ್ ಟುಡೇ. ರಿಮೈನಿಂಗ್ ಥಿಂಗ್ಸ್ ದಟ್ ವಿಚ್ ಆರ್ ಪ್ರೆಸೆಂಟ್ ನೌ, ಸೊ ದೋಸ್ ಥಿಂಗ್ಸ್ ವಿ ಕ್ಯಾನ್ ಸಿ ಲೇಟರ್. ಸೊ ರಿಗಾರ್ಡಿಂಗ್ ವ್ಯಾಕ್ಸಿನ್ಸ್ ಐತಿನ, ಸೊ ಉಳಿದದ್ದು ಇವತ್ತಿಂದೆಲ್ಲ ತಿಳಿತು ಅನ್ಕೋತನು. ನೋಡ್ರಿ ಮುಂದೆ ಡಿಸೀಸಸ್, ಸ್ಟ್ರೆಪ್ಟೊಮೈಸಿನ್, ಎರಿಥ್ರೋಮೈಸಿನ್ ಅಂಡ್ ಟೆಟ್ರಾಯಿಸಿನ್ ದಟ್ ಆರ್ ಮೇಡ್ ಫ್ರಮ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಯಾವ್ಯಾವ ಆಂಟಿಬಯೋಟಿಕ್ಸ್ ಅಂದ್ರೆ ನೋಡ್ರಿ, ಸ್ಟ್ರೆಪ್ಟೊಮೈಸಿನ್ ಬರ್ತದ, ಎರಿಥ್ರೋಮೈಸಿನ್ ಬರ್ತದ, ಟೆಟ್ರಾಸೈಕ್ಲಿನ್ ಬರ್ತದ. ಬ್ಯಾಕ್ಟೀರಿಯಾದಿಂದ ಫಂಗೈ ಮತ್ತು ಅವುಗಳಿಂದ ಆಗಿರ್ತಕ್ಕಂಥ ಇವು ಆಂಟಿಬಯೋಟಿಕ್ಸ್ ಅನ್ನು ಯೂಸ್ ಮಾಡಬಹುದು. They cure microbial infection in animals, that is mixing antibiotics with the feed of livestock and poultry. ಲೈವ್ಸ್ಟಾಕ್ ಮತ್ತು ಪೋಲ್ಟ್ರಿ ಬರ್ತದಲ್ಲ, ಅದರ ಫೀಡಲ್ಲಿ ಏನು ಮಾಡ್ಬೋದು, ಈ ಆಂಟಿಬಯೋಟಿಕ್ಸ್ ಅನ್ನು ಮಿಕ್ಸ್ ಮಾಡಿ ಅನಿಮಲ್ಸ್ ಒಳಗಿರೋ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಅನ್ನು ತೆಗಿಬೋದು. ಅನಿಮಲ್ಸ್ ಹೇಳೋದು, ನಾಟ್ ಹ್ಯೂಮನ್. ಹ್ಯೂಮನ್ ಈಸ್ ಆಲ್ಸೋ ಅನಿಮಲ್, ಬಟ್ ಓನ್ಲಿ ರಿಮೈನಿಂಗ್ ಅನಿಮಲ್ಸ್ ಅಲ್ಲಿ ಏನಾರೇ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಹತ್ತಿತ್ತು ಅದಕ್ಕೆ ಆಂಟಿಬಯೋಟಿಕ್ಸ್ ಹಾಕ್ತಾರೆ. ಲೈವ್ ಸ್ಟಾಕ್ ಮತ್ತು ಪೋಲ್ಟ್ರಿ ಒಳಗೆ ಅದೇನು ತಿಂತಿರ್ತದಲ್ಲ ಅದ್ರೊಳಗೆ ಏನು ಮಾಡಿ ಆಂಟಿಬಯೋಟಿಕ್ಸ್ ಮಿಕ್ಸ್ ಮಾಡಿ ಅದಕ್ಕೆ ಕೊಟ್ರಂದ್ರೆ ಅದು ಆರಾಮಾಗ್ತದೆ. ಕಂಟ್ರೋಲ್ ಸೆವರಲ್ ಪ್ಲಾಂಟ್ ಡಿಸೀಸ್, ಆಂಟಿಬಯೋಟಿಕ್ಸ್ ಪ್ಲಾಂಟ್ ಡಿಸೀಸ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತವೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಟುಡೇಸ್ ಕ್ಲಾಸ್. ಸೊ ನೋಟ್ಸ್ ಬರ್ಕೋರಿ, ನೋಟ್ಸ್ ಆಲ್ರೆಡಿ ಅದ. ಸೊ ದ್ಯಾಟ್ ಒನ್ ಆಲ್ಸೋ ಯು ಕ್ಯಾನ್ ಡೂ. ಸೊ ಈಗ ಸಾಧ್ಯ ಆದ್ರೆ ಸೆಂಡ್ ಮಾಡ್ತೀನಿ ಬರ್ರಿ, ಕ್ಲಾಸ್ 8 notes. So this one I have to send. I will send it to you in the group now. Okay, you can just note down that notes. Class 8 ಅದನ್ನ ಡೌನ್ಲೋಡ್ ಮಾಡ್ಕೊರಿ, ಅದ್ರೊಳಗೆ ನೋಟ್ಸ್ ಐತಿ ಪೂರ್ತಿ. ಕ್ಲಾಸ್ 8 ಎಲ್ಲಿ ಹೋಗ್ಯೋದು, ದೂರವಾಳ ಇರ್ಬೇಕು. ಸೊ ಆ ನೋಟ್ಸನ್ನು ಏನು ಮಾಡಿರ್ತಾನೆ ಕಳಿಸಿರ್ತಾನೆ ಈಗ ನಿಮಗೆ. ಸೊ ಯು ಜಸ್ಟ್ ಡೌನ್ಲೋಡ್ ದ್ಯಾಟ್. Keralakam class 8. CBSE class 8. Kerala CBSE class 8 ಐತಿ. ಸೊ ಹಿಯರ್ ಐ ವಿಲ್ ಸೆಂಡ್. ಸೊ ಸೆಂಡ್ ಮಾಡಿದ್ದೀನಿ ನೋಡ್ರಿ. ಆ ಆ್ಯಪನ್ನು ಯು ಹ್ಯಾವ್ ಟು ಜಸ್ಟ್ ಡೌನ್ಲೋಡ್ ಇಟ್. ಓಕೆ, ಡೌನ್ಲೋಡ್ ಮಾಡ್ಕೊಂಬಿಡ್ರಿ. ಓಕೆ, ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ವಿ ಆರ್ ಗೋಯಿಂಗ್ ಟು ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಸೊ ಕರೆಕ್ಟ್ ಹೋಮ್ವರ್ಕ್ ಕಳಿಸ್ರಿ. ಸೊ ರೆಗ್ಯುಲರಾಗಿ ಹೋಮ್ವರ್ಕ್ ಕಳಿಸ್ರಿ. ರೆಗ್ಯುಲರಾಗಿ ಯಾವಾಗ ಹೋಮ್ವರ್ಕ್ ಹಾಕಿರ್ತದೆ ಅವಾಗ ಹೋಮ್ವರ್ಕ್ ಕಳಿಸ್ರಿ. ಸೊ ಕರೆಕ್ಟ್ ಫೇರ್ಸ್ ಕಂಪ್ಲೀಟ್ ಮಾಡ್ಕೋರಿ. ಎಲ್ಲ ಫೇರ್ ಕಂಪ್ಲೀಟ್ ಆದ್ಮೇಲೆ ಸ್ಕೂಲಿಗೆ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ರಿ. ಓಕೆ, ದಟ್ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್. ಮುಂದೆ I already told that what you have learned is nothing but summary. If I tell you to write summary, just you have to write what you have learned. Okay, if I tell you to write the first half of summary, you have to write the first half of what you have learned. If I tell you to write the second half of summary, you have to write second half of what you have learned. Keywords maybe ನಿಮಗೆ ಕೇಳೋದಿಲ್ಲ, ಒಂದೇಳಿ ಕೇಳಿದ್ರೆ ಬರೀರಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಎಕ್ಸಸೈಸ್ ಹೋಗು 2 parts ಇರ್ತಾವೆ. ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಅದು ಮಾಡಿರ್ತಾನೆ. ಸೊ ಫಸ್ಟ್ ಹಾಫ್ ಎಕ್ಸಸೈಸ್ ಒಂದಿನ ಬರೀರಿ, ಸೆಕೆಂಡ್ ಹಾಫ್ ಎಕ್ಸಸೈಸ್ ಒಂದಿನ ಬರೀರಿ ಹೋಮ್ವರ್ಕ್ ಕೊಟ್ಟಾಗ. ಮುಂದೆ ಓದು ಹೊತ್ನಾಗ ಏನೈತ್ರಿ, ಫುಲ್ ಅಟ್ ಅ ಟೈಮ್ ಓದ್ಬಿಡ್ರಿ. ಓದು ಹೊತ್ನಾಗ ಫುಲ್ ಪರ್ಫೆಕ್ಟಾಗಿ ಓದ್ರಿ. ಸೊ ಮೋಸ್ಟ್ಲಿ ಐ ಥಿಂಕ್ 6 chapters ಮುಗಿದಿದ್ದಾವೆ. ಬಟ್ ಮೋಸ್ಟ್ಲಿ ಐ ವಿಲ್ ಕೀಪ್, ಮೋಸ್ಟ್ಲಿ ಗ್ಯಾರಂಟಿ ಇಲ್ಲ, ಫಸ್ಟ್ ಟರ್ಮ್ 5 chapter ಇರ್ತಾನೆ ಯಾವುದೇ ಒಂದು ಬಿಟ್ಟು. ಸೊ ನೀವು ಹೇಳ್ರಿ ಯಾವ್ದು ಬಿಡುನು ಅಂತ ಹೇಳಿ. ಸೊ ಔಟ್ ಆಫ್ 6 chapters 1 chapter ಬಿಟ್ಟು ವಿ ವಿಲ್ ಕೀಪ್ ದ 5 chapters ಫಾರ್ ಯುವರ್ mid-term exam. Okay. Yes, thank you. We'll see the remaining things in the next class.